ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಡಿಯೋ ಗುರು. ಈ ವಿಡಿಯೋದಲ್ಲಿ ನಾನು ನಿಮಗೆ ರೀಅಡ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮೊದಲಿಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ 3 ಪಾರ್ಟ್ಸ್ ಇದ್ದಾವೆ. ಪಾರ್ಟ್ 1 ಬಂದುಬಿಟ್ಟು ಸ್ಟೂಡೆಂಟ್ ಅಪ್ಲಿಕೇಶನ್. ಸೊ ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಪಾರ್ಟ್ 2 ಬಂದುಬಿಟ್ಟು ಇದು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಇರ್ತಾರಲ್ಲ ಅವರು ಫಿಲ್ ಮಾಡ್ಕೋತಾರೆ. ಪಾರ್ಟ್ 3 ಬಂದುಬಿಟ್ಟು ವಿ ಟಿ ಅವರು ಫಿಲ್ ಮಾಡ್ಕೋತಾರೆ. ಓಕೆ, ನೀವು ಕೇವಲ ಪಾರ್ಟ್ 1 ಮಾತ್ರ ಕರೆಕ್ಟಾಗಿ ಮಿಸ್ಟೇಕ್ ಇಲ್ಲಾರ್ದೇ ಫಿಲ್ ಮಾಡಬೇಕು. ಆ್ಯಂಡ್ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಅಪ್ಲಿಕೇಶನ್ ಎದುರ್ದು ಅಂತ ಒಂದ್ಸತಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ ಹೌದಾ, ಅಪ್ಲಿಕೇಶನ್ ಫಾರ್ ರೀಅಡ್ಮಿಷನ್ ಫಾರ್ BE/BTech ಅಂದ್ಬಿಟ್ಟು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕಿಂತ ಮುಂಚೆ ಸಿಂಗಲ್ ಅಪ್ಲಿಕೇಶನ್ ಫಾರ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್, ರಿಜೆಕ್ಷನ್ ಆಫ್ ರಿಸಲ್ಟ್ಸ್ ಮತ್ತು ಟೆಂಪರರಿ ಡಿಸ್ಕಂಟಿನ್ಯೂಯೇಷನ್. ಸೊ ಮೊದಲಿಗೆ ನೇಮ್ ಆಫ್ ದ ಸ್ಟೂಡೆಂಟ್. ಸೊ ಇಲ್ಲಿ ನಿಮ್ಮ ಹೆಸರು ಬರೀಬೇಕಾಗುತ್ತೆ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೆ VTU ಅಂತ ಬರೀತೀನಿ. ಅದಾದಮೇಲೆ ಯೂನಿವರ್ಸಿಟಿ ಸೀಟ್ ನಂಬರ್ ಇದೆ US, ನಾನು VTU 1 2 3 ಅಂತ ಬರೀತೀನಿ. ಅದಾದಮೇಲೆ ನೇಮ್ ಆಫ್ ದ ಕಾಲೇಜ್, ನಿಮ್ಮ ಕಾಲೇಜ್ ಹೆಸರು ಬರೀಬೇಕಾಗುತ್ತೆ. ನಾನಿಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂತ ಬರೀತೀನಿ. ಅದಾದಮೇಲೆ ಬ್ರಾಂಚ್. ಸೊ ಬ್ರಾಂಚ್ ಬಂದುಬಿಟ್ಟು EC ಇತ್ತಂದರೆ EC, CS ಇತ್ತಂದರೆ CS, ಮೆಕ್ಯಾನಿಕಲ್ ಇತ್ತಂದರೆ ಮೆಕ್ಯಾನಿಕಲ್ಲು, ಸಿವಿಲ್ ಇತ್ತಂದರೆ ಸಿವಿಲ್. ಸೊ ನಿಮ್ಮ ಒಂದು ಬ್ರಾಂಚ್ ಅನ್ನೋದನ್ನು ಇಲ್ಲಿ ಬರೀಬೇಕು. ಅದಾದಮೇಲೆ ರೀಅಡ್ಮಿಷನ್ ಕ್ಯಾಟಗಿರಿ. ಸೊ VTOರಲ್ಲಿ 3 ಕ್ಯಾಟಗಿರಿ ಅನ್ನೋದನ್ನು ಕೊಟ್ಟಿದ್ದಾರೆ. ಒಂದು ಶಾರ್ಟೇಜ್ ಆಫ್ ಅಟೆಂಡೆನ್ಸು, ಇನ್ನೊಂದು ಟೆಂಪ್ರವರಿ ಡಿಸ್ಕಂಟಿನ್ಯೂಯೇಷನು, ಇನ್ನೊಂದು ರಿಜೆಕ್ಷನ್ ಆಫ್ ರಿಸಲ್ಟ್ಸ್. ಹೌದಾ, ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಟೆಂಪ್ರವರಿ ಡಿಸ್ಕಂಟಿನ್ಯೂಯೇಷನ್ ಇತ್ತಂದರೆ ಇಲ್ಲಿ ಟೆಂಪ್ರವರಿ ಡಿಸ್ಕಂಟಿನ್ಯೂಯೇಷನ್ ಅಂತ ಬರೆದ್ಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಆಗಬೇಕು ಎಸ್ ಅಂತ. ಸೊ ಉಳಿದಿರೋಂಥ ಆಪ್ಷನ್ ಬ್ಲ್ಯಾಂಕ್ ಬಿಟ್ಟರು ಪರವಾಗಿಲ್ಲ, ಮಾರ್ಕ್ ಹಾಕಿದ್ರು ಈ ರೀತಿ ಕಾಟ್ ಹಾಕಿದ್ರು ಪರವಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ರೀಅಡ್ಮಿಟಿಂಗ್ 2 ಅಂತಿದೆ. ಹೌದಾ, ಸೊ ರೀಅಡ್ಮಿಷನ್ ಯಾವ ಸೆಮಿಸ್ಟರ್ಗೆ ಮಾಡ್ತಾ ಇದ್ದಾರಾ ಆ ಒಂದು ಸೆಮಿಸ್ಟರ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಫಸ್ಟ್ ಸೆಮಿಸ್ಟರ್ ಇದ್ದರೆ ಫಸ್ಟ್, ಸೆಕೆಂಡ್ ಇದ್ದರೆ ಸೆಕೆಂಡ್, ಥರ್ಡ್ ಇತ್ತಂದ್ರೆ ಥರ್ಡ್, ಫೋರ್ತ್ ಇತ್ತಂದ್ರೆ ಫೋರ್ತ್, ಫಿಫ್ತ್ ಇತ್ತಂದ್ರೆ ಫಿಫ್ತ್. ಓಕೆ, ಆ್ಯಂಡ್ ಇಯರ್ ಕೂಡ ಬರೀಬೇಕಾಗುತ್ತೆ. ನೆಕ್ಸ್ಟು ಅಪ್ಲೈಡ್ ಫಾರ್ ರೀಅಡ್ಮಿಷನ್ ಡ್ಯೂರಿಂಗ್ ದ ಅಕಾಡೆಮಿಕ್ ಇಯರ್. ಸೊ ಅಕಾಡೆಮಿಕ್ ಇಯರ್ ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ 2025-26 ಇತ್ತಂದರೆ ಅದನ್ನು ಬರೀರಿ, 2026-27 ಇತ್ತಂದರೆ ಇದನ್ನಾದರೂ ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಪೇಮೆಂಟ್ ಆಫ್ ಪ್ರಿಸ್ಕ್ರೈಬ್ಡ್ ಫೀಸ್ ಅಂತಿದೆ. ಹೌದಾ, ಇಲ್ಲಿ ಏನು ಕೊಟ್ಟಿದ್ದಾರೆ, ಟು ಬಿ ಪೇಯ್ಡ್ ಥ್ರೂ ಆನ್ಲೈನ್ ಪೇಮೆಂಟ್ ರೆಫರ್ ಅಂತ ಕೊಟ್ಬಿಟ್ಟು ಒಂದು ಲಿಂಕ್ ಅನ್ನೋದನ್ನು ಕೊಟ್ಟಿದ್ದಾರೆ. ಹೌದಾ, ಸೊ ಈ ಒಂದು ಲಿಂಕ್ ವರ್ಕ್ ಆಗ್ತಾ ಇಲ್ಲ ಇವಾಗ ಕರೆಂಟಾಗಿ, ಬಟ್ ನಾನು ನಿಮಗೆ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋದಂತ ಕೂಡ ತಿಳಿಸ್ಕೊಡ್ತೇನೆ. ಸೊ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತಿರಲ್ಲ, ಇಲ್ಲಿ ಮೇಲ್ಗಡೆ ನಿಮಗೆ ಆನ್ಲೈನ್ ಫೀ ಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಹೌದಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ್ರೆ ಸ್ಕ್ರೋಲ್ ಡೌನ್, ಅದೇ ರೀತಿ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ SBI ಬ್ಯಾಂಕಿಂದು ಲೋಗೋ ಅಥವಾ ನೇಮ್ ಕಾಣುತ್ತೆ. ಹೌದಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಪೇಮೆಂಟ್ ಆಪ್ಷನ್ ಅದು ಕಾಣುತ್ತೆ. ಸೊ ಇಲ್ಲಿಂದ ನೀವು ಪೇಮೆಂಟ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಬಂದುಬಿಟ್ಟು ಪೇಮೆಂಟ್ ಎಷ್ಟಿದೆ, 5000 ರುಪೀಸ್ ಇದೆ. 5000 ರುಪೀಸ್ ಇಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ಟ್ರಾನ್ಸಾಕ್ಷನ್ ID ಬರೀಬೇಕು, ಡೇಟ್ ಆಫ್ ಟ್ರಾನ್ಸಾಕ್ಷನ್ ಬರೀಬೇಕು, ಯಾವಾಗ ನೀವು ಪೇಮೆಂಟ್ ಮಾಡಿದ್ದೀರ ಅದನ್ನು. ಅದಾದಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಟು ಬಿ ಎನ್ಕ್ಲೋಸ್ಡ್ ಅಂತಿದೆ. ಹೌದಾ, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಫೀಸ್ ರಿಸಿಪ್ಟ್ ಆ್ಯಸ್ ಪರ್ ಅಬೋವ್ ಅಂತಿದೆ. ಸೊ ಏನೇನಿದೆ ಇಲ್ಲಿ ಅಮೌಂಟು, ಟ್ರಾನ್ಸಾಕ್ಷನ್ ID, ಡೇಟ್ ಆಫ್ ಟ್ರಾನ್ಸಾಕ್ಷನ್, ಇದು ಫೀಸ್ ರಿಸಿಪ್ಟ್, ಇದು ಕಂಪಲ್ಸರಿ ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕಾಪಿ ಆಫ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಡಿಟೇನ್ ಡ್ಯೂ ಟು ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಸೆಂಟ್ ಬೈ ದ ರಿಜಿಸ್ಟರರ್ ಡ್ಯೂಲಿ ಸೈನ್ಡ್ ಬೈ ದ ಪ್ರಿನ್ಸಿಪಲ್ ಆರ್ ಪರ್ಮಿಷನ್ ಲೆಟರ್ ಫಾರ್ ದ ಟೆಂಪರರಿ ಡಿಸ್ಕಂಟಿನ್ಯೂಯೇಷನ್ ಇಶ್ಯೂಡ್ ಬೈ ಪ್ರಿನ್ಸಿಪಲ್ ಅಥವಾ ಯೂನಿವರ್ಸಿಟಿ ಒಟ್ಟು V ಮಾರ್ಕ್ ಆನ್ ಅಪ್ಲಿಕೇಬಲ್ ಅಂತಿದೆ. ಹೌದಾ, ಸೊ ನಾವು ಆಲ್ರೆಡಿ ಇಲ್ಲಿ ಎಸ್ ನೋ ಅಂತ ಟಿಕ್ ಮಾಡ್ಕೊಂಡಿವಿ, ಅದ್ರ ಯಾವ ಒಂದು ಕ್ಯಾಟಗರಿ ಬೇಸಿಸ್ ಮೇಲೆ ಅಂತ. ಅದಾದಮೇಲೆ ನೆಕ್ಸ್ಟ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂಡರ್ ರಿಜೆಕ್ಷನ್ ಆಫ್ ರಿಸಲ್ಟ್ಸ್ ಇಫ್ ರೀಅಡ್ಮಿಟೆಡ್ ಒನ್ಸ್ ಅಂಡರ್ ದ ರಿಜೆಕ್ಷನ್ ಆಫ್ ರಿಸಲ್ಟ್ಸ್. ಹೌದಾ, ಇದು ಬಹಳ ಸ್ಟೂಡೆಂಟ್ಸಿಗೆ ಅರ್ಥನೇ ಆಗಂಗಿಲ್ಲ. ಹೌದಾ, ನಾನು ನಿಮಗೆ ಭಾಳ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ರಿಜೆಕ್ಷನ್ ಆಫ್ ರಿಸಲ್ಟ್ಸ್ ಫಾರ್ ದ ಫಸ್ಟ್ ಟೈಮ್ ಯು ಕ್ಯಾನ್ ಅಪ್ಲೈ. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಬಟ್ ಇಫ್ ಯು ಆಲ್ರೆಡಿ ರೀಅಡ್ಮಿಷನ್ ಒನ್ಸ್, ನೀವು ಆಲ್ರೆಡಿ ಅಡ್ಮಿಷನ್ ಮಾಡಿರ್ತಾರೆ ಒಂದ್ಸತಿ, ಮತ್ತೆ ಅಪ್ಲೈ ಮಾಡ್ತಿರಲ್ಲ ಅವಾಗ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ನೀವು ಎಲಿಜಿಬಲ್ ಇರೋಂಗಿಲ್ಲ. ಓಕೆ, ಸೊ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಎಲಿಜಿಬಲ್ ಇರುತ್ತೆ. ಆ್ಯಂಡ್ ಐ ನೋ ದ VTU ರೆಗ್ಯುಲೇಷನ್ಸ್ ವಿತ್ ರೆಸ್ಪೆಕ್ಟ್. ಸೊ VTU ರೆಗ್ಯುಲೇಷನ್ ರೂಲ್ಸ್ ಅವನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಕಂಪಲ್ಸರಿ. ಅದಾದಮೇಲೆ ಐ ಡಿಕ್ಲೇರ್ ದ ಇನ್ಫಾರ್ಮೇಷನ್ ಗಿವ್ ಅವೈ ಇಸ್ ಟ್ರೂ ಆ್ಯಂಡ್ ನೀವೇ ಇದನ್ನು ಕರೆಕ್ಟಾಗಿ ಬರಿತಾ ಇದ್ದೀರಾ, ಕರೆಕ್ಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಓಕೆ, ಇನ್ನೊಬ್ಬರು ಓದಬೇಕು ಅಂತ ಫೋರ್ಸ್ ಮಾಡಿ ನಿಮ್ಗೆ ಓದಿಸ್ತಾ ಅಪ್ಲಿಕೇಶನ್ ಬರೀತಾರೆ ಆ ರೀತಿ ಏನಿಲ್ಲ, ನೀವು ಓನಾಗಿ ನಿಮ್ಮ ಇಷ್ಟದಿಂದನೇ ಬರೀತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಡೇಟ್ ಆಫ್ ಅಪ್ಲಿಕೇಶನ್ ಟು ದ ಕಾಲೇಜ್. ಸೊ ಈ ಒಂದು ಅಪ್ಲಿಕೇಶನ್ ಡೇಟ್ ಯಾವಾಗ ಕೊಡ್ತಾ ಇದ್ದಾರೆ ಕಾಲೇಜ್ ಅದೊಂದು ಡೇಟ್ ಬರೀಬೇಕು, ಪ್ಲೇಸ್ ಬರೀಬೇಕು, ಸಿಗ್ನೇಚರ್ ಆಫ್ ಸ್ಟೂಡೆಂಟು ಮತ್ತು ಇಲ್ಲಿ ಸಿಗ್ನೇಚರ್ ಆಫ್ ಪೇರೆಂಟ್ಸ್ ಇಲ್ಲಾಂದರೆ ಗಾರ್ಡಿಯನ್ ಅವ್ರದ್ದು ವಿತ್ ನೇಮ್ ಆ್ಯಂಡ್ ಸಿಗ್ನೇಚರ್ ಇರಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಟ್ 2. ಸೊ ಪಾರ್ಟ್ 2 ಇದು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಸೀಲ್ ಆಗಿಬಿಡ್ತಾರೆ, ನಿಮ್ಮೆಲ್ಲ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿಬಿಟ್ಟು. ಓಕೆ, ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ 3 VTO ಅವ್ರದ್ದೆಲ್ಲ ಇದೆಲ್ಲ VTO ಅವ್ರು ಚೆಕ್ ಮಾಡ್ತಾರೆ. ಆ್ಯಂಡ್ ರೀಅಡ್ಮಿಷನ್ ಮಾಡಿಸ್ಬೇಕಾ ಬೇಡವಾ, ಎಲಿಜಿಬಿಲಿಟಿ ಇದೀನಾ ಇಲ್ವಾ ಅಂತ VTO ಅವರೆಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಆಮೇಲೆ ನಿಮಗೆ ಒಂದು ಅಡ್ಮಿಷನ್ ರೀಅಡ್ಮಿಷನ್ ಆಗುತ್ತೆ ಇಲ್ಲ ಅಂತ ಒಂದು ಮೇಲ್ ಆಗಲಿ ಅಥವಾ ಕಾಲೇಜಲ್ಲಿ
ನಿಮಗೆ ಇನ್ಫಾರ್ಮ್ ಮಾಡಿಬಿಡ್ತಾರೆ. ಓಕೆ, ಸೊ ಓಕೆ ಸ್ಟೂಡೆಂಟ್ಸ್, ಈ ಒಂದು ಇನ್ಫಾರ್ಮೇಷನ್, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.